ಎಂಟನೇ ದಿನವೂ ಕೂಡ ಇರಾನ್ ಇಸ್ರೇಲ್ನ ಯುದ್ಧ ಜೋರಾಗಿ ನಡೀತಾ ಇದೆ. ಇಬ್ರು ಕೂಡ ಯಾವುದು ನಿಲ್ಲೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ದಿನೇ ದಿನೇ ತಾರಕಕ್ಕೆ ಇರ್ತಾ ಇರುವಂತದ್ದು ಈ ವಾರ್. ಬಟ್ ಈಗ ಇಸ್ರೇಲ್ ಮೇಲಂತೂ ವಿಪರೀತವಾಗಿ ದಾಳಿಯನ್ನ ನಡೆಸ್ತಾ ಇದೆ ಇರಾನ್ ಕೂಡ. ಎರಡು ರಾಷ್ಟ್ರಗಳ ಕದನ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ನಡೀತಾ ಇದೆ. ಇಸ್ರೇಲ್ನಿಂದ ಇರಾನ್ನ ಟಾಪ್ ಕಮಾಂಡರ್ನ ಹತ್ಯೆ ಮಾಡಿದ್ದಾರೆ. ಇರಾನ್ನ ಟಾಪ್ ಕಮಾಂಡರ್ ಸಯೀದ್ ಇಜಾದಿಯನ್ನ ಹತ್ಯೆ ಮಾಡಲಾಗಿದೆ. ಇಸ್ರೇಲ್ ಹೇಳಿದೆ, ನಾವು ಯಾವ ಕಾರಣಕ್ಕೂ ಕೂಡ ಖಮೇನಿಯನ್ನ ಉಳಿಸಲ್ಲ ಇವಾಗ ಅಂತ ಹೇಳಿ. ಸಯೀದ್ ಹತ್ಯೆಯನ್ನ ಇಸ್ರೇಲ್ನ ರಕ್ಷಣಾ ಮಂತ್ರಿ ಈಗ ದೃಢಪಡಿಸಿದ್ದಾರೆ. ಇಸ್ರೇಲ್ ಮೇಲೆ ನಡೆದಿದ್ದ ಹಮಾಸ್ ದಾಳಿಯ ಮಾಸ್ಟರ್ ಮೈಂಡ್ ಇಜಾದಿ, ಅವನನ್ನೇ ಈಗ ಹತ್ಯೆ ಮಾಡಲಾಗಿದೆ. ಅವರು ಟಾರ್ಗೆಟ್ ಇರೋದೇ ಖಮೇನಿ ಅಂತ ಹೇಳಿ, ಖಮೇನಿಯನ್ನೇ ಟಾರ್ಗೆಟ್ ಮಾಡ್ತೀವಿ ಅಂತ ಹೇಳಿ, ಖಮೇನಿಯನ್ನ ಉಳಿಸಲ್ಲ ಅಂತ ಹೇಳಿ. ಸಯೀದ್ ಇಜಾದಿಯನ್ನ ನೋಡ್ತಾ ಇದ್ರ ಫೋಟೋ, ಇರಾನ್ ಕಮಾಂಡರ್. ಸೊ ಇಸ್ರೇಲ್ ಮೇಲೆ ನಡೆದಂಥ ಹಮಾಸ್ ದಾಳಿಯ ಮಾಸ್ಟರ್ ಮೈಂಡ್ ಇವನೇ. ಸೊ ಅನೇಕ ರೀತಿಯಾದಂತಹ ಲಿಂಕ್ಗಳು ಒಂದೊಂದೊಂದೊಂದು ರೀತಿ ಬರ್ತಾ ಇವೆ. ಯಾವ ಹುತ್ತದಲ್ಲಿ ಯಾವ ಹಾವಿರುತ್ತೆ ಅಂತ ಹೇಳೋಕ್ಕಾಗೋದಿಲ್ವಲ್ಲ. ಹಾಗೆ ಈ ಹಮಾಸ್ ದಾಳಿಯ ಮಾಸ್ಟರ್ ಮೈಂಡು ಹಮಾಸಿಗೆ ಬೇಕಾಗಿರುವಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದಂಥದ್ದು, ಬೇಕಾಗಿರುವಂಥ ವೆಪನ್ಸ್ಗಳನ್ನು ಕೊಡ್ತಾ ಇದ್ದಿದ್ದು, ಅವುಗಳನ್ನೆಲ್ಲ ಮಾಡ್ತಾ ಇದ್ದಿದ್ದು. ಸೊ ಟಾರ್ಗೆಟ್ ಇಟ್ಟಿದ್ರು. ನೆಕ್ಸ್ಟ್ ಈಗ ಟಾರ್ಗೆಟ್ ಇರೋದು ಅದೇ ಖಮೇನಿ, ಮೂಲವಾಗಿರುವಂಥ ವ್ಯಕ್ತಿ. ಒಂದಾದ ನಂತರ ಒಂದು ಟಾರ್ಗೆಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೈಂಟಿಸ್ಟ್ಗಳನ್ನು ಬಿಟ್ಟಿಲ್ಲ. ಈಗ ಇರಾನ್ ಇಸ್ರೇಲ್ ನಡುವೆ ಸಂಘರ್ಷ ತೀವ್ರವಾಗಿದೆ. ಇರಾನ್ನ ಶಸ್ತ್ರಾಸ್ತ್ರ ವಿಭಾಗದ ಕಮಾಂಡರ್ ಮಟಾಶ್ ಆಗಿ ಹೋಗಿರೋ ಪಶ್ಚಿಮ ಇರಾನ್ನಲ್ಲಿ ಪ್ರಯಾಣಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಟಾರ್ಗೆಟ್ ಮಾಡಿ ಹತ್ಯೆಯನ್ನ ಮಾಡಲಾಗಿದೆ. ಇಸ್ರೇಲ್ನಿಂದ 1000 ಕಿಲೋಮೀಟರ್ ದೂರದಿಂದಲೇ ನಡೆಸಿದಂಥ ದಾಳಿ ಇದಾಗಿದೆ. ಪರ್ಟಿಕ್ಯುಲರ್ ಆಗಿ ಟಾರ್ಗೆಟ್ ಮಾಡಿ ಹೊಡೆದಿದ್ದಾರೆ. ಪಶ್ಚಿಮ ಇರಾನ್ನಲ್ಲಿ ಜೀವ ಬಿಟ್ಟಿರೋದು ಕಮಾಂಡರ್ ಬೆಹನಮ್ ಶಹರಿಯಾರಿ. ಸೊ ARGCಯಲ್ಲಿನ ಕುದ್ಸ್ ಫೋರ್ಸ್ನ ಶಸ್ತ್ರಾಸ್ತ್ರ ವರ್ಗಾವಣೆಯ ಘಟಕದ ಕಮಾಂಡರ್ ಇವನು. ಇರಾನ್ ಎಲ್ಲಾ ಶಸ್ತ್ರಾಸ್ತ್ರಗಳ ವರ್ಗಾವಣೆಗೆ ಶಹರಿಯಾರಿಯೇ ಮುಂದಾಳತ್ವವನ್ನು ವಹಿಸಿಕೊಳ್ತಾ ಇದ್ದಿದ್ದಂತೆ. ಇಸ್ರೇಲ್ನಿಂದ 1000 ಕಿಲೋಮೀಟರ್ಗಿಂತ ಹೆಚ್ಚು ದೂರದಿಂದ ಟಾರ್ಗೆಟ್ ಮಾಡಿ ಇವನನ್ನು ಹೊಡೆದಾಕಿದೆ. ಆ ದೃಶ್ಯವನ್ನು ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ. ಹೇಗೆ ಅಲ್ಲಿಂದ 1000 ಕಿಲೋಮೀಟರ್ ದೂರದಿಂದ ಟಾರ್ಗೆಟ್ ಅನ್ನು ಮಾಡಿಟ್ಕೊಂಡು ಮೂವ್ಮೆಂಟಲ್ಲಿರುವಂಥ ವೆಹಿಕಲ್ ಅನ್ನು ಹೆಂಗೆ ಹೊಡೆದಿದ್ದಾರೆ ನೋಡಿ. ನನ್ನ ಸಹೋದ್ಯೋಗಿ ಈಗ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಇಬ್ಬರ ಜಗಳ ಈಗ ಬಹು ವಿಕೋಪಕ್ಕೆ ಹೋಗುವಂಥದ್ದು ಎಲ್ಲವೂ ಕೂಡ ಕಾಣಿಸಿಕೊಳ್ತಾ ಇದೆ. ಇದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಖಮೇನಿಯನ್ನ ಮುಗಿಸೋವರೆಗೂ ನಾವು ನಿಲ್ಲಲ್ಲ ಅಂತ ಇಸ್ರೇಲ್ ಹೇಳ್ತಾ ಇದೆ. ಅದರ ಮಧ್ಯದಲ್ಲಿ ಈಗ ಯಾವ್ಯಾವ ಕಮಾಂಡರ್ನ ಹೊಡೆದು ಹಾಕಿದೆ ಇಲ್ಲಿಯವರೆಗೂ ಕೂಡ. ಈ ಎರಡು ದೇಶಗಳ ನಡುವೆ ನಡೀತಿರುವಂತಹ ಸಂಘರ್ಷ ತೀವ್ರವಾಗಿ ತಿರುವುಗಳನ್ನ ಪಡ್ಕೊಳ್ತಾ ಇರುವಂತದ್ದು. ಮುಖ್ಯವಾಗಿ ಇಲ್ಲಿ ಇರಾನ್ ನಾಯಕರನ್ನ ಟಾರ್ಗೆಟ್ ಮಾಡಿ ಅಲ್ಲಿರುವಂತಹ ಸೇನಾ ಕಮಾಂಡರ್ಗಳನ್ನ ಹೊಡೆದುರುಳಿಸುವಂತ ಕೆಲಸಗಳಾಗ್ತಾ ಇದಾವೆ. ನಿನ್ನೆ ರಾತ್ರಿ ನಡೆದಂತ ದಾಳಿಯಲ್ಲಿ ಮುಖ್ಯವಾಗಿ ಇರಾನ್ನಲ್ಲಿ ಮಾನವರಹಿತ ಡ್ರೋನ್ಗಳು ಅಥವಾ ವಿಮಾನಗಳೇನು ಬರ್ತವೆ ಅದರ ಮೂಲಕ ದಾಳಿಯನ್ನು ನಡೆಸ್ತಾ ಇದ್ದಂತ ಮುಖ್ಯ ಕಮಾಂಡರ್ನ ಹತ್ಯೆ ಮಾಡುವಂತ ಕೆಲಸವನ್ನ ಮಾಡಿತ್ತು. ಇದಕ್ಕಿಂತ ಹಿಂದೆ 4 ಜನ ಪ್ರಮುಖ ಕಮಾಂಡರ್ಗಳನ್ನ ಕೂಡ ಹತ್ಯೆ ಮಾಡಿರುವಂತದನ್ನ ನಾವಿಲ್ಲಿ ನೆನಪಿಸ್ಕೊಳ್ಬಹುದು. ಈವರೆಗೂ 5 ಜನ ಪ್ರಮುಖ ಸೇನಾ ನಾಯಕರನ್ನ ಹೊಡೆದುರುಳಿಸುವಂತ ಕೆಲಸವನ್ನ ಇಸ್ರೇಲ್ ಮಾಡಿರುವಂತದ್ದು. ಇಸ್ರೇಲ್ ಒಂದೇ ಒಂದು ಗುರಿಯನ್ನ ಇಟ್ಕೊಂಡಿರುವಂತದ್ದು, ಇಸ್ರೇಲ್ನ ಸರ್ವಾಧಿಕಾರಿಯಾಗಿರುವಂತಹ ಖಮೇನಿಯನ್ನ ಹೊಡೆದುರುಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಆದ್ರೆ ಅಮೆರಿಕ ಮಧ್ಯಪ್ರವೇಶ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಈವರೆಗೂ ಕೂಡ ಅದು ಸಾಧ್ಯ ಆಗಿಲ್ಲ. ಮುಂದಿನ ಹಂತಗಳಲ್ಲಿ ಈ ಒಂದು ಪರಿಸ್ಥಿತಿ ವಿಕೋಪಕ್ಕೆ ತೆರಳಿದ್ರೆ ಬಹುಶಃ ಇಸ್ರೇಲ್ ಆ ಪ್ರಯತ್ನಗಳನ್ನು ಕೂಡ ಮಾಡುವಂತ ಸಾಧ್ಯತೆಗಳಿದಾವೆ. ಈ ನಡುವೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಈ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಖಮೇನಿ ಎಲ್ಲಿ ಕುಳಿತಿದ್ದಾರೆ ಅದು ನಮಗೆ ಗೊತ್ತಿದೆ ಅನ್ನುವಂತ ನಿಟ್ಟಿನಲ್ಲಿ ಪರೋಕ್ಷವಾದಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ಈ ನಡುವೆ ಹಮಾಸ್ನ ಮುಖ್ಯ ಕಮಾಂಡರ್ ಅನ್ನು ಕೂಡ ಹತ್ಯೆ ಮಾಡಿದೆ ಇಸ್ರೇಲ್ ಅನ್ನುವಂತ ಮಾಹಿತಿಗಳು ಕೂಡ ಬರ್ತಾ ಇರುವಂತದ್ದು. ಇದಕ್ಕೆ ಮುಖ್ಯವಾದಂತ ಕಾರಣ ಏನು ಅಂದ್ರೆ ಇರಾನ್ಗೆ ಸಂಪೂರ್ಣವಾಗಿ ನೆರವನ್ನ ಕೊಡ್ತಾ ಇರುವಂತದ್ದು ಹಮಾಸ್ ಇಸ್ರೇಲ್ನ ಗಡಿಗಳಲ್ಲಿ ಕಾರ್ಯಾಚರಣೆಯನ್ನ ಮಾಡಬೇಕಾದಂತ ಸಂದರ್ಭದಲ್ಲಿ, ದಾಳಿಗಳನ್ನ ಮಾಡಬೇಕಾದಂತ ಸಂದರ್ಭದಲ್ಲಿ ಇರಾನ್ ಅದಕ್ಕೆ ಫಂಡಿಂಗ್ ಮಾಡುವಂತದ್ದು ಅಥವಾ ಶಸ್ತ್ರಾಸ್ತ್ರಗಳನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇತ್ತು. ಹೀಗಾಗಿ ಮುಂದಿನ ದಿನಗಳಲ್ಲಿ ಹಮಾಸ್ನಿಂದಲೂ ಕೂಡ ಇಸ್ರೇಲ್ನ ಮೇಲೆ ದಾಳಿ ಆಗುವಂತ ಸಾಧ್ಯತೆಗಳಿದ್ದಂತ ಹಿನ್ನೆಲೆಯಲ್ಲಿ ಅದನ್ನು ತಡೆಯುವ ದೃಷ್ಟಿಯಿಂದ ಪ್ರಮುಖ ಕಮಾಂಡರ್ನ ಹತ್ಯೆ ಮಾಡಲಾಗಿದೆ ಅನ್ನುವಂತ ಮಾಹಿತಿಗಳು ಕೂಡ ಬರ್ತಾ ಇದೆ. ಆ ಮೂಲಕ ಕೇವಲ ಇರಾನ್ ಒಂದೇ ಮಾತ್ರ ಅಲ್ಲ ನೋಡಿ, ಇಸ್ರೇಲ್ನ ಸುತ್ತಮುತ್ತಲೂ ಕೂಡ ಶತ್ರುಗಳು ತುಂಬಿಕೊಂಡಿರುವಂತದ್ದು. ಅದು ಹೆಜ್ಬುಲ್ಲಾ ಇರ್ಬೋದು, ಹಮಾಸ್ ಆಗಿರ್ಬೋದು, ಬೇರೆ ಬೇರೆ ರೀತಿಯಾದಂತಹ ಹೌತಿ ಸಂಘಟನೆಗಳಾಗಿರ್ಬೋದು, ಈ ಎಲ್ಲಾ ಬಂಡುಕೋರ ಸಂಘಟನೆಗಳು ಕೂಡ ಇಸ್ರೇಲ್ನ ವಿರುದ್ಧ ಮುಗಿಬೀಳಲಿಕ್ಕೆ ತಯಾರಿಗಳನ್ನ ಮಾಡ್ಕೊಳ್ತಾ ಇದಾವೆ. ಒಂದು ಕಡೆಗೆ ಇರಾನ್ನ ಜೊತೆಗೆ ಯುದ್ಧವನ್ನ ಮಾಡ್ತಾ ತನ್ನ ಸುತ್ತ ಇರುವಂತಹ ಬಂಡುಕೋರ ಸಂಘಟನೆಗಳ ವಿರುದ್ಧವೂ ಕೂಡ ಕಾರ್ಯಾಚರಣೆಯನ್ನ ಇಸ್ರೇಲ್ ಮಾಡಬೇಕಾಗಿರುವಂತದ್ದು. ಆ ನಿಟ್ಟಿನಲ್ಲಿ ಹಮಾಸ್ ಅನ್ನ ಕಟ್ಟಿ ಹಾಕುವಂತ ದೃಷ್ಟಿಯಿಂದ ಈಗ ಪ್ರಮುಖ ಕಮಾಂಡರ್ನ ಕೂಡ ಹತ್ಯೆ ಮಾಡುವಂತ ಕೆಲಸವನ್ನ ಮಾಡಿರುವಂತದ್ದು. ಈ ಮೂಲಕ ತನ್ನ ಮೇಲೆ ನಡೆಯುವಂತ ದಾಳಿಗಳನ್ನ ಕಡಿಮೆ ಮಾಡುವಂತ ಯತ್ನವನ್ನ ಕೂಡ ಇಸ್ರೇಲ್ ಮಾಡ್ತಾ ಇದೆ. ಅರುಣ್.